ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಮಾತಾಡ್ತಾ ಇರೋದು. ಇಂದಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಸಿಇಟಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಕೊನೆ ಹಂತದ ಪ್ರಿಪರೇಷನ್ಸ್ ಯಾವ ತರ ಇರಬೇಕು, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ಗೆ ಸಂಬಂಧಪಟ್ಟಂಗೆ ಸಣ್ಣ ಸಣ್ಣ ಸಲಹೆ ಸೂಚನೆಗಳನ್ನ ಕೊಟ್ಟಿದೆ. ನೋಡ್ಲಿಕ್ಕೆ ಸಣ್ಣದೇ ಆದ್ರೂ ಕೂಡ ಅವು ಬಹಳ ಮುಖ್ಯವಾದಂತ ಸೂಚನೆಗಳು, ಬಹಳ ಮುಖ್ಯವಾದಂತ ಸಲಹೆಗಳು. ಈಗ ನಾನು ಈ ವಿಡಿಯೋದಲ್ಲಿ ಚಾಪ್ಟರ್ ವೈಸ್ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಹೊಸದಾಗಿ ಏನು ನೀವು ಪ್ರಯತ್ನ ಮಾಡಬೇಡಿ ಅಂತ. ಇಲ್ಲಿ ನಾನು ಹೊಸದಾಗಿ ನೀವು ಪ್ರಯತ್ನ ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಸುಮ್ಮನೆ ಚಾಪ್ಟರ್ ವೈಸ್ ಯಾವ್ಯಾವ ತರದ ಟ್ರಿಕ್ಕಿ ಆಗಿ ನಮಗೆ ಗೊತ್ತಿರುತ್ತೆ, ಆದ್ರೆ ಅಲ್ಲಿ ಆ ಟ್ರಿಕ್ ಇಂದ ಆ ಕಾನ್ಸೆಪ್ಟ್ ಇದು ಹೌದೋ ಅಲ್ವೋ ಅನ್ನೋ ಕನ್ಫ್ಯೂಷನ್ ಶುರುವಾಗುತ್ತೆ. ಹಾಗೇ ಇರ್ಲಿಕ್ಕೆ ಯಾವ ತರ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ಈಗ ಚಾಪ್ಟರ್ ವೈಸ್ ಅಂತ ತಗೊಂಡ್ರೆ ಫಸ್ಟ್ ನಾನು ವೇವ್ ಆಪ್ಟಿಕ್ಸ್ ಅಲ್ಲಿ ಶುರು ಮಾಡ್ಕೋತೀವಿ. ನಿಮ್ಗೆಲ್ಲ ಗೊತ್ತಿದೆ ವೇವ್ ಆಪ್ಟಿಕ್ಸ್ ಅಲ್ಲಿ ನಾವು ಮುಖ್ಯವಾಗಿ ಇಂಟರ್ಫರೆನ್ಸ್ ಮತ್ತೆ ಡಿಫ್ರಾಕ್ಷನ್ ಅಂತ ಸ್ವಲ್ಪ ಮಟ್ಟಿಗೆ ಪೋಲರೈಸೇಷನ್ ಇದನ್ನ ನಾವು ಕಲಿತೀವಿ. ಆಯ್ತಾ? ಈ ಇಂಟರ್ಫರೆನ್ಸ್ ಸಂಬಂಧಪಟ್ಟಂಗೆ ಡಿಫ್ರಾಕ್ಷನ್ ಸಂಬಂಧಪಟ್ಟಂಗೆ ನೀವು ಆಗ್ಲೇ ಸಾಕಷ್ಟು ಪ್ರಿಪೇರ್ ಆಗಿದ್ದೀರಾ. ಫ್ರಿಂಜ್ ವಿಡ್ತ್ ಅಂದ್ರೆ ಏನು, ಫ್ರಿಂಜ್ ವಿಡ್ತ್ ಎಕ್ಸ್ಪ್ರೆಷನ್ ಯಾವ ತರ ಕಂಡುಹಿಡಿಯ ಬರುತ್ತೆ, ಆ ಫ್ರಿಂಜ್ ವಿಡ್ತ್ ಎಕ್ಸ್ಪ್ರೆಷನ್ ಇಂದ ಫ್ರಿಂಜ್ ವಿಡ್ತ್ ಅನ್ನ ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ಫ್ರಿಂಜಸ್ ಅನ್ನ ಕಂಡುಹಿಡಿಯೋದಾಗಿ ಇವೆಲ್ಲ ಗೊತ್ತಿದೆ ನಿಮಗೆ. ಇಲ್ಲಿ ಆಮೇಲೆ ಡಿಫ್ರಾಕ್ಷನ್ ಅಂದ್ರೆ ಏನು, ಡಿಫ್ರಾಕ್ಷನ್ ಕಂಡೀಷನ್ಸ್ ಏನು, ಇವನ್ನ ಸುಮ್ಮನೆ ಸಣ್ಣದಾಗಿ ನಾನು ಬ್ರಷ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಯ್ತಾ? ಸೊ ಇದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗೋದು. ನೋಡಿ, ಇವೆಲ್ಲನೂ ಕೂಡ ಏನಕ್ಕೆ ಅಂದ್ರೆ ಒಂದು ಮಾರ್ಕ್ ಒಂದು ಎಕ್ಸ್ಟ್ರಾ ಬಂತು ಅಂದ್ರೂ ಕೂಡ ನಿಮ್ಮ ರ್ಯಾಂಕ್ ಸಾಕಷ್ಟು ವೇರಿಯೇಷನ್ಸ್ ಆಗುತ್ತೆ. ಟೋಟಲ್ ಮಾರ್ಕ್ಸ್ ಅಲ್ಲಿ ಒಂದು ಮಾರ್ಕ್ ಹೆಚ್ಚಾದ್ರೂ ಕೂಡ ರ್ಯಾಂಕ್ ವೇರಿಯೇಷನ್ ಆಗುತ್ತೆ, ಕಡಿಮೆ ಆದ್ರೂ ಕೂಡ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಸಣ್ಣ ಚಾನ್ಸ್ ಅನ್ನು ತಗೊಳ್ಳೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ನೀವು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ನಾಟ್ ಲೀವ್ ಎ ಸ್ಮಾಲ್ ಸ್ಟೋನ್ ಅನ್ಟರ್ನ್ಡ್. ಆಯ್ತಾ? ಯಾವ ಒಂದು ಸಣ್ಣ ಚಾನ್ಸ್ ಅನ್ನು ಕೂಡ ತಗೊಳ್ಳೋದು ಬೇಡ ಅಂತ ಅಷ್ಟೇನೆ. ಈಗ ಇಂಟರ್ಫರೆನ್ಸ್ ಅಂತ ಬಂದ್ರೆ, ಇಂಟರ್ಫರೆನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮಿಕ್ಸಿಂಗ್ ಆಫ್ ಟೂ ಆರ್ ಮೋರ್ ವೇವ್ಸ್, ಐಡೆಂಟಿಕಲ್ ವೇವ್ಸ್. ಹಾಗಾದ್ರೆ ಇಂಟರ್ಫರೆನ್ಸ್ ಆಗ್ಲಿಕ್ಕೆ ಕಂಡೀಷನ್ಸ್ ಏನಿರಬೇಕು? ಸೊ ಕಂಡೀಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಕಂಡೀಷನ್ಸ್ ಅಲ್ಲಿ ಫೋರ್ಮೋಸ್ಟ್ ಕಂಡೀಷನ್ ಬಂದು ಕೊಹರೆಂಟ್ ವೇವ್ಸ್ ಆಗಿರಬೇಕು. ಈಗ ಯಾವ್ದೋ ಒಂದು ಕ್ವಶನ್ ಕೇಳಿದ್ದಾರೆ, ಎರಡು ಕಂಡೀಷನ್ಸ್ ಹಾಕಿದ್ದಾರೆ. ಫಾರ್ ಇಂಟರ್ಫರೆನ್ಸ್ ಟು ಹ್ಯಾಪನ್, ವೇವ್ಸ್ ಆಪ್ಷನ್ 1 ಎ, ವೇವ್ಸ್ ಮಸ್ಟ್ ಬಿ ಕೊಹರೆಂಟ್. ಎರಡನೇದು ದೇರ್ ಇಂಟೆನ್ಸಿಟೀಸ್ ಮಸ್ಟ್ ಬಿ ಸೇಮ್. ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಓನ್ಲಿ ಎ, ಓನ್ಲಿ ಬಿ, ಬೋತ್ ಎ ಅಂಡ್ ಬಿ, ನೈದರ್ ಎ ನಾರ್ ಬಿ. ಈ ತರ ನೋಡಿ, ಇಂಟರ್ಫರೆನ್ಸ್ ಆಗ್ಲಿಕ್ಕೆ ಮುಖ್ಯವಾದ ಕಂಡೀಷನ್ ಕೊಹರೆಂಟ್ ವೇವ್ಸ್ ಆಗಿರಬೇಕು. ಇಂಟೆನ್ಸಿಟಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದ್ರೂ ನಡೆಯುತ್ತೆ. ನೋಡಿ, ಇದನ್ನ ಯಾಕೆ ನಾನು ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ, ನಾವು ಪ್ರಾಪರ್ಟಿ ಓದ್ಬೇಕಾದ್ರೆ ಏನ್ ಮಾಡ್ಬಿಟ್ಟಿರ್ತೀವಿ, ಇಂಟೆನ್ಸಿಟಿ ಆಫ್ ದ ವೇವ್ಸ್ ಮಸ್ಟ್ ಬಿ ಸೇಮ್ ಆರ್ ನಿಯರ್ಲಿ ಸೇಮ್. ಆ ಕೊನೆ ಹಂತ ಇದೆಯಲ್ಲ, ನಿಯರ್ಲಿ ಸೇಮ್, ಆ ಪಾಯಿಂಟ್ ಅನ್ನ ಇಟ್ಕೊಂಡು ಈ ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಹಾಗೆ ಆಯ್ತಾ. ಇನ್ನು ಮುಂದಕ್ಕೆ ಹೋದ್ರೆ ಅದೇ ಇಂಟರ್ಫರೆನ್ಸ್ ಸಂಬಂಧಪಟ್ಟಂಗೆ ಈ ಇಂಟೆನ್ಸಿಟಿನೇ ತಗೊಳ್ಳೋಣ. ಎರಡೂ ವೇವ್ಸ್ ಇಂಟೆನ್ಸಿಟೀಸ್ ಸೇಮ್ ಇದ್ರೂ ಇಂಟರ್ಫರೆನ್ಸ್ ಆಗುತ್ತೆ, ಸ್ವಲ್ಪ ಡಿಫರೆಂಟ್ ಇದ್ರೂ ಇಂಟರ್ಫರೆನ್ಸ್ ಆಗುತ್ತೆ. ಅದ್ರ ಮೇಲೆ ಒಂದ್ಸತಿ ಯಾವ್ದೋ ಕ್ವಶನ್ ಕೇಳಿದ್ದಾರೆ, ಏನಂತ, ಈ ಟೂ ವೇವ್ಸ್ ಆಫ್ ಸೇಮ್ ಇಂಟೆನ್ಸಿಟಿ ಇಂಟರ್ಫಿಯರ್, ದೆನ್ ಕೆಳಗಡೆ ಆಪ್ಷನ್ಸ್, fringes clarity is very high, fringes clarity is very low. ಆಯ್ತಾ? ಈ ತರ ಅದೇ ದೇ ಆರ್ ಟಾಕಿಂಗ್ ಅಬೌಟ್ ದ ಕ್ಲಾರಿಟಿ, ಡಿಸ್ಕ್ರೀಟ್ನೆಸ್ ಅಂತ. ಈಗ ಇಂಟೆನ್ಸಿಟಿ ಸೇಮ್ ಇತ್ತು ಅಂದ್ರೆ ಫ್ರಿಂಜ್ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಬ್ಲಾಕ್ ಫುಲ್ ಬ್ಲಾಕ್ ಆಗೇ ಇರುತ್ತೆ, ವೈಟ್ ಫುಲ್ ಬ್ರೈಟ್ ಆಗೇ ಇರುತ್ತೆ. ಈಗ ಇಂಟೆನ್ಸಿಟಿ I1 I2 ಅಲ್ವಾ, I1 ಪ್ಲಸ್ I2 I ಮತ್ತೆ I1 I2 ಎರಡು ಸೇಮ್ ಇದ್ರೆ ಏನಾಗುತ್ತೆ, I1 ಪ್ಲಸ್ I2 2I ಆಗುತ್ತೆ. ನೋಡಿ, ಒಂದ್ಸೂರಿ ಒಂದು ಬರೋದು ತೋರಿಸ್ತೀನಿ ನಾನು, ಬರೋದು ತೋರಿಸ್ತೀನಿ. ಇಂಟೆನ್ಸಿಟಿ I1, ಇಂಟೆನ್ಸಿಟಿ I ರಿಸಲ್ಟೆಂಟ್ is equal to I1 plus I2 plus 2 into root of I1 root of I2 cos theta ಅಥವಾ cos phi, where phi is the phase difference. If intensities are same, individual wave intensities are same. ಇವಾಗ ಎರಡು ವೇವ್ ಇಂಟರ್ಫಿಯರ್ ಆಗಬೇಕು, ಇದೊಂದು ವೇವ್ ಇದೊಂದು ವೇವ್, ಎರಡು ವೇವಿನ ಇಂಟೆನ್ಸಿಟಿ ಸೇಮ್ ಇತ್ತು ಅಂತಂದ್ರೆ ಆಗ ರಿಸಲ್ಟೆಂಟ್ ಇಂಟೆನ್ಸಿಟಿ ಏನಾಗಿರುತ್ತೆ, I plus I plus 2I cos phi ಆಗುತ್ತೆ. ಸಪೋಸ್ if the phase difference is 0, then it is I plus I plus 2I, that is equal to 4I. If a phase difference is 180 degree, then it is I plus I minus 2I. minus 2I ಯಾಕೆ? because cos 180 is minus 1. ಅಲ್ಲಿಗೆ 0. ಅಂದ್ರೆ ಬ್ರೈಟ್ ಫ್ರಿಂಜ್ ಬರೋದು ಫುಲ್ ಬ್ರೈಟ್ ಆಗಿರುತ್ತೆ. ಎಷ್ಟು ಬ್ರೈಟ್ ಇರುತ್ತೆ ಅಂದ್ರೆ 4 times ದ ವ್ಯಾಲ್ಯೂ, 4 times ದ ಇನಿಷಿಯಲ್ ವ್ಯಾಲ್ಯೂ. ಡಾರ್ಕ್ ಬರೋದು ಫುಲ್ 0 ಇರುತ್ತೆ. ಸೊ ಹಾಗಾಗಿ ಇಂಟರ್ಫರೆನ್ಸ್ ಫ್ರಿಂಜಸ್ ನೋಡೋದಕ್ಕೆ ಈ ತರ ಕ್ಲಿಯರ್ ಕಟ್ ಆಗಿ ಕಾಣಿಸ್ತವೆ. ಕ್ಲಿಯರ್ ಕಟ್ ಎಡ್ಜಸ್ ವೆಲ್ ಡಿಫೈನ್ ಆಗಿರ್ತವೆ. ಅದೇ
ಇಂಟೆನ್ಸಿಟೀಸ್ ಸೇಮ್ ಇಲ್ಲದೆ ಸ್ವಲ್ಪ ಬೇರೆ ಬೇರೆ ತರ ಇದೆ. I1 ಈಸ್ ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು I2 ಇದ್ದಾಗ ಏನಾಗುತ್ತೆ, ಈ ಎಡ್ಜಸ್ ಸ್ವಲ್ಪ ಬ್ಲರ್ ಆಗಿರುತ್ತೆ, ಅದನ್ನ ಇಲ್ಲಿ ಬರೆಯಕ್ ಆಗೋದಿಲ್ಲ. ಸೊ ವಾಟ್ ಐ ಮೀನ್ ಟು ಸೇ, ಇಫ್ ಇಂಟೆನ್ಸಿಟೀಸ್ ಆರ್ ಸೇಮ್, ಫ್ರಿಂಜ್ ಕ್ಲಾರಿಟಿ ಈಸ್ ಮೋರ್ ಅನ್ನೋದನ್ನ ನಿಮಗೆ ಹೇಳಲಿಕ್ಕೆ ಇದನ್ನ ನಾನು ಹೇಳಿದೆ. ಅಂದ್ರೆ ಈ ತರದ ಪಾಯಿಂಟ್ಸ್ ಗಳು ನಮಗೆ ಇಲ್ಲಿ ನಾವು ಪ್ರಾಬ್ಲಮ್ ಏನು ಮಾಡೋದೇ ಇಲ್ಲ, ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇವು. ಅರ್ಥ ಆಯ್ತಲ್ವಾ? ಇನ್ನು ಮತ್ತೆ ಇಂಟರ್ಫರೆನ್ಸ್ ಗೆ ಬರೋದಾಯ್ತು ಅಂತಂದ್ರೆ ಇಲ್ಲಿ ನಾನು ಬರ್ದಿದ್ದೀನಿ I1 ಪ್ಲಸ್ I2 ಪ್ಲಸ್ 2I1 I2 ಕಾಸ್ ಥೀಟಾ ಅಂತ. ಇದನ್ನ ಆಂಪ್ಲಿಟ್ಯೂಡ್ ಅಲ್ಲೂ ಕೂಡ ಬರಿಬಹುದು, ಈ ಈಕ್ವೇಶನ್ ಅನ್ನ ಆಂಪ್ಲಿಟ್ಯೂಡ್ ಅಲ್ಲೂ ಬರಿಬಹುದು. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ A ಸ್ಕ್ವೇರ್ plus b square plus 2ab cos phi, where a and b are individual intensity amplitudes, waves of two different amplitudes. Suppose if I1 is equal to I2, then a is equal to b, ಆ ತರ ಹೋಗುತ್ತೆ. ಆಮೇಲೆ ಇಂಟೆನ್ಸಿಟಿಗೂ ಆಂಪ್ಲಿಟ್ಯೂಡ್ಗೂ ರಿಲೇಷನ್ ಏನಪ್ಪಾ ಅಂದ್ರೆ, ಇಂಟೆನ್ಸಿಟಿ is nothing but square of the amplitude. So I1 is equal to a square, I2 is equal to b square. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈಗ ಇನ್ನೊಂದು, ಈ ಇಂಟರ್ಫರೆನ್ಸ್ ಆಗ್ಲಿಕ್ಕೆ ಕಂಡೀಷನ್ಸ್ ಅನ್ನ ಹೇಳಿದೆ. ಏನಂತ? ಕೊಹೆರೆಂಟ್ ವೇವ್ಸ್ ಇರಬೇಕು ಅಂತ. ಏನು ಕೊಹೆರೆಂಟ್ ವೇವ್ಸ್ ಅಂದ್ರೆ, ದ ಟೂ ವೇವ್ಸ್ ಮಸ್ಟ್ ಟ್ರಾವೆಲ್ ಇನ್ ದ ಸೇಮ್ ಡೈರೆಕ್ಷನ್ ವಿತ್ ಕಾನ್ಸ್ಟೆಂಟ್ ಪಾತ್ ಡಿಫರೆನ್ಸ್ ಅಂಡ್ ದೇ ಮಸ್ಟ್ ಹ್ಯಾವ್ ಸೇಮ್ ವೇವ್ ಲೆಂತ್. ಅರ್ಥ ಆಯ್ತಲ್ವಾ? ವೇವ್ ಲೆಂತ್ ಸೇಮ್ ಇರಬೇಕು, ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರಬೇಕು ಅಥವಾ ಒಂದೇ ಪಾಯಿಂಟ್ ಕಡೆಗೆ ಹೋಗ್ತಾ ಇರಬೇಕು, ಜೊತೆಗೆ ಆ ಏನು ಪಾತ್ ಡಿಫರೆನ್ಸ್ ಇದೆಯಲ್ಲ ಅದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗಬೇಕು. ಆಯ್ತಾ? ಈಗ ನಾನು ಎರಡು ಡಿಫರೆಂಟ್ ಸೋರ್ಸ್ ಗಳನ್ನ ತಗೊಂಡಿದ್ದೀನಿ. ಇಲ್ಲೊಂದು ರೆಡ್ ಕಲರ್ ಬಲ್ಬ್, ಇಲ್ಲೊಂದು ರೆಡ್ ಕಲರ್ ಬಲ್ಬ್. ಎರಡಿಂದನೂ ರೆಡ್ ಕಲರ್ ವೇವ್ಸೇ ಬರುತ್ತೆ, ಎರಡು ಒಂದೇ ಕಡೆಗೆ ಹೋಗುತ್ತೆ. ವೆದರ್ ದೇ ಇಂಟರ್ಫಿಯರ್ ಕೇಳಬಹುದು, ಅಥವಾ ದೇ ನೆವರ್ ಇಂಟರ್ಫಿಯರ್ ಬಿಕಾಸ್ ಅಂತಂದು ಹೇಳಿ 4 ಆಪ್ಷನ್ ಅನ್ನ ಕೊಡಬಹುದು. ಟೂ ಇಂಡಿವಿಜುವಲ್ ಸೋರ್ಸಸ್ ನೆವರ್ ಪ್ರೊಡ್ಯೂಸ್ ಇಂಟರ್ಫರೆನ್ಸ್. ಯಾಕೆ ಅಂತಂದ್ರೆ ಅಲ್ಲಿಂದ ಬರೋ ವೇವ್ಸ್ ಐಡೆಂಟಿಕಲ್ಲೇ ಇರಬಹುದು, ಒಂದೇ ದಿಕ್ಕಿನಲ್ಲೇ ಹೋಗ್ತಾ ಇರಬಹುದು, ಆದರೆ ಪಾತ್ ಡಿಫರೆನ್ಸ್ ಅನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದಿಲ್ಲ. whenever they don't maintain the path difference constant, they never be coherent. So two waves from the same source coherent, two waves from different sources they cannot be coherent. ಹಾಗಾಗಿ ಎರಡು ಇಂಡಿಪೆಂಡೆಂಟ್ ಸೋರ್ಸಸ್ ಇಂಟರ್ಫರೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ವಾ? ಈಗ ಮತ್ತೆ ಹಾಗಾದ್ರೆ ಹೆಂಗೆ ಸರ್ ಇಂಟರ್ಫರೆನ್ಸ್ ಮಾಡೋದು? ಜ್ಞಾಪಿಸ್ಕೊಳ್ಳಿ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಕೊಹರೆಂಟ್ ಸೋರ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಯಾವ ತರ ಪ್ರೊಡ್ಯೂಸ್ ಮಾಡ್ತೀವಿ ನೋಡಿ, ಇದು ಒಂದು ಸ್ಲಿಟ್, ಇದು ಇನ್ನೊಂದು ಸ್ಲಿಟ್. ಆಯ್ತಾ? ಇದು ಸ್ಲಿಟ್ S1 ಅಂತ ಕರೆಯೋಣ, ಸ್ಲಿಟ್ S2 ಅಂತ ಕರೆಯೋಣ. ಒಂದು ಕಾರ್ಡ್ಬೋರ್ಡ್ ಅಲ್ಲಿ ಎರಡು ತೂತು ಮಾಡಿ. ಆಯ್ತಾ? ಸೊ ಆಮೇಲೆ ಇಲ್ಲಿ ಒಂದು ಸ್ಲಿಟ್ ಇರುತ್ತೆ, ಇಲ್ಲಿ ಸೋರ್ಸ್ ಇರುತ್ತೆ, ಇಲ್ಲಿಂದ ಬಂದಂತ ಲೈಟು ಇಲ್ಲಿ ಎಸ್ಕೇಪ್ ಆಗಿ, ಆಯ್ತಾ, ಇಲ್ಲಿ ಎಸ್ಕೇಪ್ ಆಗಿ ಮತ್ತೆ ಇಲ್ಲಿಂದ ಮತ್ತೆ ಎಸ್ಕೇಪ್ ಆಗುತ್ತೆ. ಈಗ ಬಂದಂತ ವೇವ್ಸ್ ಗಳು ಕೊಹರೆಂಟ್ ಆಗಿರ್ತವೆ. ದಿಸ್ ಈಸ್ ಎ ಕೊಹರೆಂಟ್ ವೇವ್, this is a coherent wave, this is a coherent wave, this is a coherent wave. So if you put a screen here, you get interference. So ಇಲ್ಲಿ ನಾವು ಇಂಟರ್ಫರೆನ್ಸ್ ಆಗ್ಲಿಕ್ಕೆ ಕೊಹರೆಂಟ್ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೀವಿ ಥ್ರೂ ಟೂ ಸ್ಲಿಟ್ಸ್ S1 and S2. ಹಾಗಾದ್ರೆ ಇಲ್ಲಿ ಕೊಹರೆಂಟ್ ಸೋರ್ಸಸ್ ಅನ್ನ ನಾವು ನಿಜವಾಗ್ಲೂ ಇಟ್ಟಿದೀವ? ಇಲ್ಲ, ಕೊಹರೆಂಟ್ ಸೋರ್ಸಸ್ ನ ಪ್ರೊಡ್ಯೂಸ್ ಮಾಡಿದೀವಿ. ಕೊಹರೆಂಟ್ ಸೋರ್ಸಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎರಡು ವಿಧಾನ ಇದೆ. ಒಂದು ಆಂಪ್ಲಿಟ್ಯೂಡ್ ಡಿವಿಷನ್, ಇನ್ನೊಂದು ವೇವ್ ಫ್ರಂಟ್ ಡಿವಿಷನ್ ಅಂತ. ಇಲ್ಲಿ ಏನು ಇಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬರೋದಲ್ಲ, ಇಲ್ಲಿ ಆಗಿರೋದು ವೇವ್ ಫ್ರಂಟ್ ಡಿವಿಷನ್. ಆಕ್ಚುಲಿ ನಾನು ಇಲ್ಲಿ ಬರ್ದಿದ್ದೇನಲ್ಲ, ವೇವ್ಸ್ ಹಿಂಗ್ ಬರುತ್ತೆ, ಬಂದು ಇಲ್ಲಿಂದ ಒಂದಷ್ಟು ವೇವ್ಸ್ ಹಿಂಗೆ ತೂರ್ಕೊಂಡು ಬರುತ್ತೆ. ಇದನ್ನ ಟೀಚರ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮತ್ತೆ ಇಲ್ಲಿಂದ ಒಂದಷ್ಟು ವೇವ್ ಫ್ರಂಟ್ಸ್ ಹಿಂಗೆ ತೂರ್ಕೊಂಡು ಬರುತ್ತೆ. ಸೊ ಇಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಅಲ್ಲಿ ಆಗಿರೋದು ವೇವ್ ಫ್ರಂಟ್ ಡಿವಿಷನ್ ಮೆಥಡ್ ಅಂತ. ಆಯ್ತಾ? ಇನ್ನೊಂದು ಬೈ ಪ್ರಿಸಮ್ ಅಂತ ಒಂದಿದೆ. ಇಲ್ಲಿ ಲೈಟ್ ಬಂದು ಹೀಗೆ ಡಿವೈಡ್ ಆಗುತ್ತೆ, ಹೀಗೆ ಡಿವೈಡ್ ಆಗುತ್ತೆ, ಇದು ಮತ್ತೆ ಇದು ಇಂಟರ್ಫಿಯರ್ ಆಗ್ತವೆ. ಇಲ್ಲಿ ಬರೋ ಕೊಹರೆಂಟ್ ವೇವ್ಸ್ ಅನ್ನ ನಾವು ಆಂಪ್ಲಿಟ್ಯೂಡ್ ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಸೊ ಕೊಹರೆಂಟ್ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎರಡು ವಿಧಾನಗಳಿದಾವೆ, ಒಂದು ವೇವ್ ಫ್ರಂಟ್ ಡಿವಿಷನ್, ಇನ್ನೊಂದು ಆಂಪ್ಲಿಟ್ಯೂಡ್ ಡಿವಿಷನ್. ಆಯ್ತಾ? ಈಗ ಮತ್ತೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಗೆ ಬರೋಣ. ಅಲ್ಲಿ ಎರಡು ಸ್ಲಿಟ್ ಇದೆ ಅಂತ ಹೇಳಿದ್ನಲ್ಲ, ಒಂದ್ಸತಿ ಕೇಳಿದ್ದಾರೆ, ಯಾವ್ದು ಕಾಮೆಟ್ ಕೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ವೈಟ್ ಲೈಟ್ ಅನ್ನ ಕಳಿಸೋದು, ಎಲ್ಲಿ ಈ ಎಸ್ ಇದೆಯಲ್ಲ, ಈ ಎಸ್ ಹತ್ರ ವೈಟ್ ಲೈಟ್ ಅನ್ನ ಕಳಿಸೋದು. 1 minute. ಸೊ ದಿಸ್ ಈಸ್ ವೈಟ್ ಲೈಟ್. ಇಲ್ಲಿ ವೈಟ್ ಲೈಟ್ ಅನ್ನ ಕಳಿಸ್ಬಿಟ್ಟು ಈ ಸ್ಲಿಟ್ ಅನ್ನ ಬ್ಲೂ ಕಲರ್ ಇಂದ ಕವರ್ ಮಾಡಿದ್ದಾರೆ, ಈ ಸ್ಲಿಟ್ ಅನ್ನ ರೆಡ್ ಕಲರ್ ಇಂದ ಕವರ್ ಮಾಡಿದ್ದಾರೆ. S1 is covered by blue color sheet, S2 is covered by red color sheet. Then thickness of the interference pattern ಅಂತ ಕೇಳ್ತಾರೆ.
ಒಂದು ನೆನ್ಪಿಟ್ಕೊಳ್ಳಿ, ಬ್ಲೂಗೆ ಬೇರೆ ವೇವ್ ಲೆಂತ್, ರೆಡ್ಗೆ ಬೇರೆ ವೇವ್ ಲೆಂತ್, ಹಾಗಾಗಿ ವೇವ್ಸ್ ಇಂಟರ್ಫಿಯರ್ ಆಗೋದೇ ಇಲ್ಲ. ಸುಮ್ಮನೆ ನಿಮಗೆ ಥಿಕ್ನೆಸ್ ಆದ ಫ್ರಿಂಜ್ ವಿಡ್ತ್ ಅಂತ ಎಲ್ಲ ಕೇಳ್ತಾರೆ, ಅದ್ರಲ್ಲಿ ಇಂಟರ್ಫರೆನ್ಸ್ ಆಗಿರೋದಿಲ್ಲ. ಯಾಕಂದ್ರೆ ಎರಡು ಡಿಫರೆಂಟ್ ವೇವ್ ಲೆಂತ್ ಆಗಿರುತ್ತೆ. ಡಿಫರೆಂಟ್ ವೇವ್ ಲೆಂತ್ ಆಗಿದ್ದಾಗ ಅವು ಕೊಹೆರೆನ್ಸಿ ಮೇಂಟೈನ್ ಮಾಡೋದಿಲ್ಲ. ಸೊ ಈ ತರ ಇಂಟರ್ಫರೆನ್ಸ್ ಸಂಬಂಧಪಟ್ಟಂಗೆ ಒಂದೊಂದು ಸಣ್ಣ ಪುಟ್ಟ ಪಾಯಿಂಟ್ಸ್ ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಇಷ್ಟೆಲ್ಲ ಇನ್ನು ಬಹಳಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಟೆನ್ಸ್, ನೆಕ್ಸ್ಟ್ ಸ್ಲೈಡ್ ಹೋಗ್ಬಿಡ್ತೀನಿ, ಜಾಗ ಸಾಕಾಗ್ತಾ ಇಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ಟು ಫ್ರಿಂಜಸ್, ಅಥವಾ ಈಗ ಸ್ಕ್ರೀನ್ ಇದೆ, ಇದು ಸ್ಕ್ರೀನ್ ಇದೆ ಆಯ್ತಾ, ಇದನ್ನ ಸೆಂಟರ್ ಅಂತ ಕರೆಯೋಣ, ಇದು ಸೆಂಟರ್ ಆಯ್ತಾ. ಈಗ ಇಲ್ಲಿ ಒಂದು ಫ್ರಿಂಜ್ ಇದೆ ಅಂತ ಇಟ್ಕೊಳ್ಳಿ. ಈ ನೋಡಿ, ನಾನು ಈ ತರ ಶೇಡ್ ಮಾಡಿ ಬರೋದ್ರೆ ಅದನ್ನ ಬ್ರೈಟ್ ಫ್ರಿಂಜ್ ಅಂತ ತಿಳ್ಕೋಬೇಕು ದಯವಿಟ್ಟು, ಬ್ರೈಟ್ ಫ್ರಿಂಜ್. ಈಗ ಇದನ್ನ 6th ಬ್ರೈಟ್ ಫ್ರಿಂಜ್ ಅಂತ ಕರೆಯೋಣ. ಸೊ ಹಾಗಾದ್ರೆ ಸೆಂಟರ್ ಇಂದ ಇದು ಎಷ್ಟು ದೂರದಲ್ಲಿದೆ? x6. ಸೊ ಫಾರ್ಮುಲಾ ಬಂದು n ಜನರಲ್ xn is equal to n lambda d by small d, where n is equal to 1 2 3 4 etc. ಅವರು 6th ಫ್ರಿಂಜ್ ಅಂತ ಕೇಳಿದ್ರೆ n is equal to 6 ತಗೋಬೇಕು. ಅರ್ಥ ಆಯ್ತಲ್ವಾ? ಈಗ 6th ಫ್ರಿಂಜ್ ಆನ್ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಅಂತ ಕೇಳ್ತಾರೆ. ಇದು ರೈಟ್ ಸೈಡ್ ಅಥವಾ ಟಾಪ್ ಅನ್ಕೊಳ್ಳೋಣ, ಇದು ಲೆಫ್ಟ್ ಸೈಡ್ ಅಥವಾ ಬಾಟಮ್ ಅನ್ಕೊಳ್ಳೋಣ. 6th ಇಲ್ಲಿಂದ ಇಲ್ಲಿ ತನಕ ಹೆಂಗ್ ಕಂಡಿಡಿತೀರಾ ನೀವು? ವೆರಿ ಸಿಂಪಲ್, x6 ಕಂಡಿಡ್ಕೊಳ್ಳೋದು, ಇದು ಕೂಡ x6 ಆಗಿರುತ್ತೆ. x6 ಪ್ಲಸ್ x6 ಮಾಡ್ಬಿಟ್ರೆ ಟೋಟಲ್ ಡಿಸ್ಟೆನ್ಸ್ ಬಂದು ಹೋಗುತ್ತೆ. ಸೊ ಫಾರ್ಮುಲಾ ಈಸ್ ದಿಸ್ ಒನ್, ದಟ್ ಈಸ್ ಫಾರ್ ಬ್ರೈಟ್ ಫ್ರಿಂಜ್. ಸಪೋಸ್ ಇಫ್ ಯು ಆಸ್ಕ್ ಫಾರ್ ಡಾರ್ಕ್ ಫ್ರಿಂಜ್, ವಾಟ್ ಟು ಡೂ? ವೆರಿ ಸಿಂಪಲ್, xn ಅಂತಂದೇ ಬರ್ದಿರ್ತೀನಿ, ಫಾರ್ಮುಲಾ ಮಾತ್ರ 2n-1/2 lambda d by small d. ವಾಟ್ ಸರ್, ಈಸ್ ಇಟ್ -1 or +1 ಸರ್? ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೆಲವು ಟೀಚರ್ಸ್ ಪ್ಲಸ್ ಹೇಳಿರ್ತಾರೆ, ಆಕ್ಚುಲಿ ಪ್ಲಸ್ ಹೇಳಿದಾಗಲೇ ಕನ್ಫ್ಯೂಸ್ ಆಗೋದು, ಮೈನಸ್ ಬೆಟರ್. ಯಾಕೆ ಅಂತೀನಿ, ಪ್ಲಸ್ ಹೇಳಿದ್ರೆ ತಪ್ಪೇನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಕ್ಯಾಲ್ಕುಲೇಟ್ ಅಥವಾ ಡಿಸ್ಟೆನ್ಸ್ ಆಫ್ ದ 7th ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟರ್ ಅಂತ ಕೇಳ್ತೀನಿ, ಫ್ರಮ್ ಸೆಂಟರ್. ಅವಾಗ n is equal to 7 ತಗೋಬೇಕು ಇಫ್ ದಿಸ್ ಇಸ್ ದ ಫಾರ್ಮುಲಾ. Suppose if you take xn is equal to 2n plus 1/2 lambda d by small d, for 7th fringe you have to take n is equal to 6. ಒಂದು ಕಡಿಮೆ ತಗೋಬೇಕು. ಆ ಕನ್ಫ್ಯೂಷನ್ ಬೇಡ, ನೀವು n-1 ತಗೊಳ್ಳಿ. ಅವಾಗ 7th ಫ್ರಿಂಜ್ ಹೇಳಿದ್ರೆ 7 ಬರ್ಕೊಳ್ಳಿ, 8th ಫ್ರಿಂಜ್ ಹೇಳಿದ್ರೆ n is equal to 8 ಬರ್ಕೊಳ್ಳಿ, ಸೆಕೆಂಡ್ ಫ್ರಿಂಜ್ ಹೇಳಿದ್ರೆ n is equal to 2 ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಆಮೇಲೆ ಇನ್ನೊಂದು ಪಾಯಿಂಟ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆದರ್ ಇಟ್ ಈಸ್ ದಿಸ್ ಫಾರ್ಮುಲಾ or this formula, this lambda d by d is there, no? This is nothing but fringe width. Fringe width ಅದು. Fringe width ಅಂದ್ರೆ ಏನ್ ಸರ್? ಕೆಲವೊಮ್ಮೆ ಥಿಕ್ನೆಸ್ ಆದ ಫ್ರಿಂಜ್ ಅಂತ ಹೇಳ್ಬಿಡ್ತಾರೆ. ಆಕ್ಚುಲ್ ಅದು ಥಿಕ್ನೆಸ್ ಆದ ಫ್ರಿಂಜ್ ಅಲ್ಲ, ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಬ್ರೈಟ್. ನೋಡ್ರಪ್ಪ, ಈಗ ನನ್ನ ಕೈಯನ್ನ ನೋಡ್ಕೊಳ್ಳಿ. ಈಗ ಇದು ಬ್ರೈಟ್ ಫ್ರಿಂಜ್, ಮಧ್ಯದಲ್ಲಿರೋದು ಗ್ಯಾಪ್ ಡಾರ್ಕ್, ಇದು ಮತ್ತೆ ಬ್ರೈಟ್, ಮತ್ತೆ ಗ್ಯಾಪ್, ಮತ್ತೆ ಬ್ರೈಟ್. ಈ ತರ ಬ್ರೈಟ್ ಗಳೆಲ್ಲ ಕೂಡ್ಕೊಂಡಿಲ್ಲ, ಮಧ್ಯೆ ಗ್ಯಾಪ್ ಇದೆ. ಆ ಗ್ಯಾಪ್ ಎಲ್ಲರೂ ಡಾರ್ಕ್ ಅಂತ ಕರ್ಕೊಳ್ಳೋಣ. ಇವಾಗ ಈ ಬ್ರೈಟ್ ಫ್ರಿಂಜ್ ಇಂದ ಈ ಬ್ರೈಟ್ ಫ್ರಿಂಜ್ ತನಕ ಇರೋ ಡಿಸ್ಟೆನ್ಸ್ ಅಂದ್ರೆ ಟಾಪ್ ಆಫ್ ದಿಸ್ ಬ್ರೈಟ್ ಫ್ರಿಂಜ್ ಟು ಟಾಪ್ ಆಫ್ ದಿಸ್ ಬ್ರೈಟ್ ಫ್ರಿಂಜ್. ಅರ್ಥ ಆಯ್ತಲ್ವಾ? ಈಗ ಬರದೆ ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ಫ್ರಿಂಜ್ ಗಳನ್ನ ಬರೀತೀನಿ. ಇದು ಒಂದು ಫ್ರಿಂಜ್, ನಾನು ಶೇಡ್ ಮಾಡೋದೆಲ್ಲ ಬ್ರೈಟ್ ಅಂತ ಹೇಳಿದೀನಿ. ಇದು ಒಂದು ಬ್ರೈಟ್ ಫ್ರಿಂಜ್, ಇದು ಇನ್ನೊಂದು ಬ್ರೈಟ್ ಫ್ರಿಂಜ್. ನೋಡ್ಕೊಳ್ಳಿ, ಇದು ಈಗ ಈ ಬ್ರೈಟ್ ಫ್ರಿಂಜಿನ ಟಾಪ್ ಎಡ್ಜ್ ಇಂದ ಈ ಬ್ರೈಟ್ ಫ್ರಿಂಜಿನ ಟಾಪ್ ಎಡ್ಜ್ ತನಕ ಇರೋ ಡಿಸ್ಟೆನ್ಸ್ ಅನ್ನೇ ನಾನು ಫ್ರಿಂಜ್ ವಿಡ್ತ್ ಅಂತ ಕರೆಯೋದು. ಅಥವಾ ಬಾಟಮ್ ಆಫ್ ದಿಸ್ ಟು ಬಾಟಮ್ ಆಫ್ ದಿಸ್ ಈಸ್ ನಥಿಂಗ್ ಬಟ್ ಫ್ರಿಂಜ್ ವಿಡ್ತ್. ಅರ್ಥ ಆಯ್ತಲ್ವಾ? ದಟ್ ಫ್ರಿಂಜ್ ವಿಡ್ತ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಈಗ ಈ ಫ್ರಿಂಜ್ ವಿಡ್ತ್ ಅನ್ನ ಗಮನಿಸಿ ನೀವು, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಹೌದಲ್ವಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಈ ಕಾನ್ಸೆಪ್ಟ್ ಮೇಲೂ ಪ್ರಾಬ್ಲಮ್ ಕೇಳ್ತಾರೆ. ವೇವ್ ಲೆಂತ್ ಈಸ್ ಎ ಡಬಲ್ಡ್, ವಾಟ್ ಹ್ಯಾಪನ್ಸ್ ಟು ದ ಫ್ರಿಂಜ್ ವಿಡ್ತ್ ಅಂತ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ ಅಂಡ್ ದ ಸ್ಕ್ರೀನ್, ಕ್ಯಾಪಿಟಲ್ ಡಿ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸೋರ್ಸಸ್, ಸ್ಮಾಲ್ ಡಿ, ಇದೆಲ್ಲನೂ ಕೇಳ್ತಾರೆ. ಸೊ ಈ ಫಾರ್ಮುಲಾದಿಂದ ನಾವು ಹೇಳ್ಬೋದು. ಮತ್ತೆ ಒಂದ್ಸತಿ ಟ್ವಿಸ್ಟ್ ಮಾಡ್ತಾರೆ. ಯಾವ ತರ? ಫ್ರೀಕ್ವೆನ್ಸಿಗೂ ವೇವ್ ಲೆಂತ್ಗೂ ಕನೆಕ್ಷನ್ ಗೊತ್ತಿದೆ ನಮಗೆ. ಸೊ ಫ್ರೀಕ್ವೆನ್ಸಿ ಕೊಟ್ಬಿಡ್ತಾರೆ. ಏನ್ ಹೇಳಿ ಫ್ರೀಕ್ವೆನ್ಸಿಗೂ ವೇವ್ ಲೆಂತ್ಗೂ ರಿಲೇಷನ್? ಎಸ್, ಯು ಆರ್ ಕರೆಕ್ಟ್. ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. Frequency is inversely proportional to wavelength because f into lambda is equal to constant, that is speed of light. So as wavelength decreases, frequency increases. ಈಗ ಈ ಎರಡು ಈಕ್ವೇಶನ್ಸ್ ಅನ್ನ ಕನೆಕ್ಟ್ ಮಾಡೋಣ. So we get beta is inversely proportional to frequency.
ಸೊ ಫ್ರೀಕ್ವೆನ್ಸಿ ಮೇಲೆ ಪ್ರಾಬ್ಲಮ್ ಕೊಟ್ಟರು ಕೂಡ ನಾವು ಆನ್ಸರ್ ಮಾಡಬಹುದು. ಗೊತ್ತಾಗ್ತಿದೆಯಲ್ವಾ ವಿದ್ಯಾರ್ಥಿಗಳೇ? ಈಗ ಇನ್ನೊಂದು ಸ್ಲೈಡಿಗೆ ಹೋಗ್ತೀನಿ. ಡಿಫ್ರಾಕ್ಷನ್ ಬರೋಣ. ಡಿಫ್ರಾಕ್ಷನ್ ಅನ್ನೋದು ಬೆಂಡಿಂಗ್ ಆಫ್ ದ ಲೈಟ್, ರಿಫ್ರಾಕ್ಷನ್ ಕೂಡ ಬೆಂಡಿಂಗ್ ಆಫ್ ದ ಲೈಟ್. ಆದ್ರೆ ರಿಫ್ರಾಕ್ಷನ್ ನಲ್ಲಿ ಬೆಂಡ್ ಆಗೋದು ಬಿಕಾಸ್ ಆಫ್ ದ ಚೇಂಜ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಡೈಫ್ರಾಕ್ಷನ್ ಅಲ್ಲಿ ಆಗೋದು ಬಿಕಾಸ್ ಆಫ್ ದಿ ಅಬ್ಸ್ಟ್ರಕಲ್, ಹೋಗೋ ದಾರಿನಲ್ಲಿ ಏನಾದ್ರು ಅಡ್ಡ ಬಂದ್ರೆ ಅದು ಬೆಂಡ್ ಆಗುತ್ತೆ. ಈ ಡಿಫ್ರಾಕ್ಷನ್ ಆಗ್ಲಿಕ್ಕೂ ಕೂಡ ಕಂಡೀಷನ್ಸ್ ಇದೆ, ನಿಮ್ಗೂ ಗೊತ್ತಿದೆ ಏನ್ ಕಂಡೀಷನ್ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಈಸ್ size of the obstacle, opaque object, obstacle ಅಥವಾ opaque object is equal to wavelength of the light, that is lambda. ಆಯ್ತಾ? ಸೊ ಈಗ ನೀವು ರೆಡ್ ಲೈಟ್ ಅನ್ನೇ ತಗೊಳ್ಳೋಣ. ಫಾರ್ ರೆಡ್ ಕಲರ್ ಲ್ಯಾಂಬ್ಡಾ ಈಸ್ 600 ನ್ಯಾನೋಮೀಟರ್. ಈಗ ನಿಮ್ಮ ರೆಡ್ ವೇವ್ ಗ್ರೀನ್ ಕಲರ್ ಅಲ್ಲಿ ಬರೀ, ಓಕೆ ರೆಡ್ ಕಲರ್ ತಗೊಂಡ್ಬಿಡ್ತೀನಿ ಬಿಡಿ ಇಲ್ಲಿ. ಸೊ ರೆಡ್ ಕಲರ್ ಅನ್ನ ನೀವು ಡಿಫ್ರಾಕ್ಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಎಷ್ಟು ಚಿಕ್ಕ ಆಬ್ಜೆಕ್ಟ್ ಇರಬೇಕು? ಯು ಶುಡ್ ಹ್ಯಾವ್ 1 minute. ನಿಮ್ಮ ಹತ್ರ ರೆಡ್ ವೇವ್ ಅನ್ನ ಬೆಂಡ್ ಮಾಡಲಿಕ್ಕೆ ಯು ಶುಡ್ ಹ್ಯಾವ್ ಅನ್ ಆಬ್ಜೆಕ್ಟ್. ಓಕೆ, ಇಲ್ಲಿರುವಂತ ಆಬ್ಜೆಕ್ಟ್ ಎಷ್ಟು ಥಿಕ್ನೆಸ್ ಇರಬೇಕು? ಇಟ್ಸ್ ಥಿಕ್ನೆಸ್ ಶುಡ್ ಬಿ ಅರೌಂಡ್ 0.6 ಮೈಕ್ರೋಮೀಟರ್ ಆರ್ 600 ನ್ಯಾನೋಮೀಟರ್. ಸೊ ಸ್ಮಾಲ್, such a small object if you put, then the red light will bend and will encroach the shadow region. ಆಯ್ತಾ? ಈ ರೀತಿ ಡಿಫ್ರಾಕ್ಷನ್ ಆಗ್ಲಿಕ್ಕೆ we need a smaller object, micro object. Therefore diffraction is very difficult in the case of light. ಅದೇ ಸೌಂಡ್ ಗೆ ಬಂದ್ರೆ ಡಿಫ್ರಾಕ್ಷನ್ ವೆರಿ ಈಸಿ, ಬಿಕಾಸ್ ಸೌಂಡ್ ವೇವ್ಸ್ ಆರ್ ವೆರಿ ಬಿಗ್ ಅಂಡ್ ದೇ ಕ್ಯಾನ್ ಬೆಂಡ್ ಅಕ್ರಾಸ್ ದಿ ಕಾರ್ನರ್ಸ್ ಆಫ್ ದಿ ವಾಲ್. ಗೋಡೆ ಪಕ್ಕದಲ್ಲಿ ಯಾರಾದ್ರೂ ನಿಂತ್ಕೊಂಡು ಮಾತಾಡ್ತಿದ್ರು ಕೂಡ ನಮಗೆ ಬಂದು ಕೇಳಿಸುತ್ತೆ. ಯಾಕೆ ಅಂತಂದ್ರೆ ಸೌಂಡ್ ವೇವ್ಸ್ ಗೋಡೆ ಹತ್ರ ಬೆಂಡ್ ಆಗ್ತವೆ, ಲೈಟ್ ಬೆಂಡ್ ಆಗೋದಿಲ್ಲ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಡಿಫ್ರಾಕ್ಷನ್ ಇಸ್ ಪ್ರಿಡಾಮಿನೇಟ್ ಇನ್ ಕೇಸ್ ಆಫ್ ವೇವ್ಸ್ ಬಿಕಾಸ್ ವೇವ್ ಲೆಂತ್ ಈಸ್ ಮೋರ್. ಇದು ಕೂಡ ಕ್ವಶನ್ ಅನ್ನ ಕೇಳಿದ್ದಾರೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಅಂತ ಬಂದಾಗ ಸ್ಪೆಕ್ಟ್ರಮ್ ಅನ್ನು ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗಾಮಾ ರೇಸ್ ಇಂದ ಸ್ಟಾರ್ಟ್ ಆಗುತ್ತೆ. ಗಾಮಾ ಆದ್ಮೇಲೆ ಯಾವ್ದು ಬರುತ್ತೆ? ಎಕ್ಸ್ರೇ ಬರುತ್ತೆ, ಆಮೇಲೆ ಯುವಿ, ಈ ತರ ವಿಸಿಬಲ್, ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ ವೇವ್. ಗಾಮಾ ಇಂದ ರೇಡಿಯೋ ವೇವ್ಸ್ ಹೋಗ್ತಾ ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ರೇಡಿಯೋ ವೇವ್ಸ್ ತುಂಬಾ ದೊಡ್ಡದಾಗಿರ್ತವೆ, ಸೆಂಟಿಮೀಟರ್ಸ್ ಇರ್ತವೆ, ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್ ತನಕ ದೊಡ್ಡದಾಗಿರ್ತವೆ. ಸೊ ವೇವ್ ಲೆಂತ್ ಆಫ್ ದ ರೇಡಿಯೋ ವೇವ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ರೇಡಿಯೋ ವೇವ್ಸ್ ಅನ್ನ ಬೆಂಡ್ ಮಾಡೋದು ಬಹಳ ಸುಲಭ. ಅಂದ್ರೆ ಡಿಫ್ರಾಕ್ಷನ್ is very easy in case of radio waves. ಕೇಳಿದರೆ why radio waves are used for communication purpose? ನಿಮ್ಮ ಮೊಬೈಲ್ ಇರಬಹುದು, ರೇಡಿಯೋ ಇರಬಹುದು, ಟೆಲಿವಿಷನ್ ಇರಬಹುದು, ಇವೆಲ್ಲದರಲ್ಲೂ ಕೂಡ ನಾವು ರೇಡಿಯೋ ವೇವ್ಸ್ ಅನ್ನೇ ಉಪಯೋಗಿಸೋದು. ಮೆಗಾ ಹರ್ಟ್ಸ್, 10⁶ ಹರ್ಟ್ಸ್ ಅಷ್ಟೇನೆ. ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ their frequency is low, wavelength is high. ಈಗ ಹೇಳಿದ್ನಲ್ಲ, ಮೆಗಾ ಅಂತ ಹೇಳಿದ್ನಲ್ಲ, ಕ್ಯಾಲ್ಕುಲೇಟ್ ಮಾಡಿ ವೇವ್ ಲೆಂತ್ ಎಷ್ಟು ಬರುತ್ತೆ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎಫ್. ನಮಗೆಲ್ಲ ಗೊತ್ತಿದೆ ಸಿ ಇಸ್ 3 × 10⁸. ಫ್ರೀಕ್ವೆನ್ಸಿ ಲೆಟರ್ 3 × 10⁶. ಕ್ಯಾನ್ಸಲ್ ಮಾಡಿದ್ರೆ 1 × 10⁻², ಅಂದ್ರೆ 100 ಮೀಟರ್. 100 ಮೀಟರ್ ಅನ್ನೋದು ತುಂಬಾ ದೊಡ್ಡ ವೇವನೆ. 100 ಮೀಟರ್ ವೇವ್ ಅನ್ನ ಬೆಂಡ್ ಮಾಡ್ಲಿಕ್ಕೆ ನೀವು ದೊಡ್ಡ ಆಬ್ಜೆಕ್ಟ್ ಅನ್ನೇ ತಗೋಬೇಕು. ಅಂದರೆ ರೇಡಿಯೋ ವೇವ್ಸ್ ಕ್ಯಾನ್ ಬೆಂಡ್ ಅಕ್ರಾಸ್ ದ ಬಿಲ್ಡಿಂಗ್ಸ್, ಮೌಂಟೇನ್ಸ್, ಹಿಲ್ಸ್, ಟ್ರೀ, ಏನ್ ಬೇಕಾದ್ರೂ ದಾರಿನಲ್ಲಿ ಅಡ್ಡ ಬರಲಿ, ಅವು ಈಸಿಯಾಗಿ ಬೆಂಡ್ ಆಗಿ ಬರ್ತವೆ. ಡಿಫ್ರಾಕ್ಷನ್ ಇಸ್ ಪ್ರಿಡಾಮಿನೆಂಟ್ ಅಂತ. ದಟ್ಸ್ ವೈ ವಿ ಮೇಕ್ ಯೂಸ್ ಆಫ್ ರೇಡಿಯೋ ವೇವ್ಸ್. ಸೊ ಡಿಫ್ರಾಕ್ಷನ್ ಮೇಲೆ ಬೇಸ್ ಆಗಿರ್ತಕ್ಕಂಥದ್ದು. ಆಮೇಲೆ ಈಗ ನೀವು ಸಿಡಿ ನೋಡ್ತೀರಲ್ಲ, ಕಾಂಪ್ಯಾಕ್ಟ್ ಡಿಸ್ಕ್, ಅದ್ರ ಮೇಲೆ ಗ್ಲಿಟರಿಂಗ್ ಕಲರ್ಸ್ ಕಾಣಿಸ್ತದೆ, ವಿಪ್ ಗೈರ್ ಕಲರ್ಸ್ ಕಾಣಿಸುತ್ತೆ. ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ಡಿಫ್ರಾಕ್ಷನ್. ಅದ್ರ ಮೇಲೆ ಸ್ಕ್ರಾಚಸ್ ಇರುತ್ತೆ, ಲೇಸರ್ ಇಂದ ಡ್ರಾ ಮಾಡಿರ್ತಾರೆ. ಲೈಟ್ ಅದ್ರ ಮೇಲೆ ಬಿದ್ದಾಗ ಡಿಫ್ರಾಕ್ಟ್ ಆಗಿ ಸ್ಪ್ಲಿಟ್ ಅಪ್ ಆಗುತ್ತೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ಡಿಫ್ರಾಕ್ಷನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ನೀವು ಅಂಗಡಿಗೆ ಹೋದಾಗ ಲೇಸರ್ ಬಾರ್ ಕೋಡ್ ರೀಡರ್ ಎಲ್ಲ ಇದೆಯಲ್ಲ, ಬ್ಲಾಕ್ ಅಂಡ್ ವೈಟ್ ಸ್ಟ್ರೈಪ್ಸ್ ಇರುತ್ತಲ್ವಾ, ಅದನ್ನ ಬಾರ್ ಕೋಡ್ ಅಂತ ಕರೀತಾರೆ. ಆ ಬಾರ್ ಕೋಡ್ ಮೇಲೆ ಲೇಸರ್ ಬಿದ್ದಾಗ ಬೆಂಡ್ ಆಗುತ್ತೆ, ಅದು ಕೂಡ ಡಿಫ್ರಾಕ್ಷನ್. ಆಮೇಲೆ ಈಗ ಮನೆಯಲ್ಲಿ ಸೋಪ್ ಬಬಲ್ ಅನ್ನ ನೋಡಿದ್ದೀರಾ ನೀವು? ಸೋಪ್ ಬಬಲ್ ಮೇಲೆ ಕಲರ್ಸ್ ಬಂದಿರುತ್ತೆ. ಕಲರ್ಸ್ ಆನ್ ದ ಸೋಪ್ ಬಬಲ್ ಇಸ್ ನಾಟ್ ಬಿಕಾಸ್ ಆಫ್ ಡಿಫ್ರಾಕ್ಷನ್, ಇಟ್ ಈಸ್ ಬಿಕಾಸ್ ಆಫ್ ಇಂಟರ್ಫರೆನ್ಸ್. ದಾರಿನಲ್ಲಿ ಆಯಿಲ್ ಚೆಲ್ಲಿದ್ರೆ, ಮಳೆ ಬಂದಿದೆ, ಆಯಿಲ್ ಚೆಲ್ಲಿದೆ ನೋಡಿ, ನೀವು ಯಾವಾಗಲಾದ್ರೂ ಅದನ್ನ ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ ಆಯಿಲ್ ಲೇಯರ್. ಇಟ್ ಈಸ್ ಬಿಕಾಸ್ ಆಫ್ ಇಂಟರ್ಫರೆನ್ಸ್. ಬಟರ್ಫ್ಲೈ ಮೇಲೆ ಕಲರ್ಫುಲ್ ಆಗಿ ಕಾಣಿಸೋದು, ಇಟ್ ಈಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಡಿಫ್ರಾಕ್ಷನ್. ಈ ತರ ಬೇರೆ ಬೇರೆ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇದೆ. ಮತ್ತೆ ಕಮಿಂಗ್ ಬ್ಯಾಕ್ ಟು ಡಿಫ್ರಾಕ್ಷನ್. ಡಿಫ್ರಾಕ್ಷನ್ ಅಲ್ಲಿ ಕಂಡೀಷನ್ ಅನ್ನಾಗಲೇ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ, ಆಬ್ಸ್ಟಕಲ್ ಸೈಜ್ ಮಸ್ಟ್ ಬಿ ವೆರಿ ವೆರಿ ಸ್ಮಾಲ್ ಅಂತ. ಈ ಡಿಫ್ರಾಕ್ಷನ್ ಅನ್ನ ಫಸ್ಟ್ ಕಂಡಿದ್ದು ಗ್ರಿಮಾಲ್ಡಿ ಅಂತ ಹೇಳಿ 2000 ಅಲ್ಲಿ ಕಾಮೆಟ್ ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಈ
ಈ ಡಿಫ್ರಾಕ್ಷನ್ ನಲ್ಲಿ ಫ್ರಿಂಜಸ್ ಕ್ಲಿಯರ್ ಕಟ್ ಆಗಿರೋದಿಲ್ಲ, ಶಾರ್ಪ್ ಆಗಿರೋದಿಲ್ಲ, ಸ್ವಲ್ಪ ಬ್ಲರ್ ಆಗಿರ್ತವೆ. ಆಮೇಲೆ ಸೆಂಟರ್ ನಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ, ಬರ್ತಾ 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 ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ನೋಡಿ ಇಂಟೆನ್ಸಿಟಿ ಗ್ರಾಫ್ ಅನ್ನ ಹಾಕೋದಾದ್ರೆ ಇಂಟರ್ಫರೆನ್ಸ್ ಅಲ್ಲಿ ಸೆಂಟರ್ ಎಷ್ಟು ಬ್ರೈಟ್ ಇರುತ್ತೋ ನೆಕ್ಸ್ಟ್ ಅಷ್ಟೇ, ನೆಕ್ಸ್ಟ್ ಅಷ್ಟೇ, ನೆಕ್ಸ್ಟ್ ಅಷ್ಟೇ, ಈ ಕಡೆ ಅಂದ್ರೆ ಮೇಲೆ ಕೆಳಗಡೆ ಎಲ್ಲಾ ಕಡೆಗೂ ಹಿಂಗೆ ಇರುತ್ತೆ. ಅದೇ ಡಿಫ್ರಾಕ್ಷನ್ ಹಂಗಲ್ಲ, ಸೆಂಟರ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಬರ್ತಾ 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 ಹಿಂಗೆ ಕಡಿಮೆ ಆಗ್ತಾ ಹೋಗುತ್ತೆ, ಇಂಟೆನ್ಸಿಟಿ ಡಿಮಿನಿಷಸ್. ಸೊ ಡಿಫ್ರಾಕ್ಷನ್ ಫ್ರಿಂಜಸ್ ಆರ್ ನಾಟ್ ಆಸ್ ಶಾರ್ಪ್ ಆಸ್ ಇಂಟರ್ಫರೆನ್ಸ್ ಫ್ರಿಂಜಸ್. ಆಮೇಲೆ ಡಿಫ್ರಾಕ್ಷನ್ ಅಲ್ಲಿ ಎರಡು ತರ ಡಿಫ್ರಾಕ್ಷನ್ ಇದೆ, ಫ್ರನೆಲ್ ಡಿಫ್ರಾಕ್ಷನ್ ಮತ್ತೆ ಫ್ರಾನ್ಹಾಫರ್ ಡಿಫ್ರಾಕ್ಷನ್. ಆಬ್ಜೆಕ್ಟ್, ಸೋರ್ಸ್, ಸ್ಕ್ರೀನ್ ಡಿಫ್ರಾಕ್ಷನ್ ಬೇಕಾಗಿರೋದು. ಆಬ್ಜೆಕ್ಟ್ ಇಂದ ಸೋರ್ಸ್ ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಹತ್ತಿರದಲ್ಲೇ ಇತ್ತು ಅಂದ್ರೆ ಅದನ್ನ ಫ್ರನೆಲ್ ಡಿಫ್ರಾಕ್ಷನ್ ಅಂತ ಕರೀತಾರೆ. ತುಂಬಾ ದೂರದಲ್ಲಿದ್ರೆ ಅದನ್ನ ಫ್ರಾನ್ಹಾಫರ್ ಡಿಫ್ರಾಕ್ಷನ್ ಅಂತ ಕರೀತಾರೆ. ಕೇಳ್ಬೋದು ಇವನ್ನೆಲ್ಲ.